ನಾನು ಇದು ಲಾಸ್ಟ್ ವಿಡಿಯೋದಲ್ಲಿ ಈ ಪಂಚಲಿಂಗೇಶ್ವರನ ದೇವಸ್ಥಾನ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಬನ್ನಿ ಹಾಗೆ ಮುಂದೆಗಡೆಯಿಂದ ತೋರಿಸ್ತೀನಿ. ಈ ಪಂಚಲಿಂಗೇಶ್ವರನ ದೇವಸ್ಥಾನ ಇರೋದು ಗೋವಿಂದನಹಳ್ಳಿ ಎಂಬ ಗ್ರಾಮದಲ್ಲಿ. ಇನ್ನು ನಾವು ಗೋವಿಂದನಹಳ್ಳಿ ಎಂಟ್ರಿ ಆದರೆ ಅಲ್ಲಿಂದ ಎಡಗಡೆಗೆ ಒಂದು ರೋಡ್ ಬರುತ್ತೆ. ರೋಡ್ ಬಂದರೆ ಈ ರೋಡಲ್ಲಿ ಕಂಟಿನ್ಯೂ ಆದರೆ ನಮಗೆ ಬಲಗಡೆ ಕಾಣುತ್ತೆ ದೇವಸ್ಥಾನ. ಬನ್ನಿ ಹಾಗೆ ತೋರಿಸ್ತೀನಿ ನೋಡಿ, ಬಲಗಡೆ ಇರುತ್ತೆ ದೇವಸ್ಥಾನ. ನಾವು ಬಂದಾಗ ಇದು ಬೀಗ ಹಾಕಿದ್ರಿಂದ ನಾವು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಈ ದೇವಸ್ಥಾನಕ್ಕೆ ಬಂದ್ವಿ. ಅರ್ಚಕರಿಗೆ ಫೋನ್ ಮಾಡಿದ ತಕ್ಷಣ ಬಂದು ತೆಕ್ಕೊಟ್ರು. ಬನ್ನಿ ಇವಾಗ ದೇವಸ್ಥಾನದ ಮುಂದ್ಗಡೆ ನೋಡ್ತಾ ಇದ್ದೀರಾ, ದೇವಸ್ಥಾನದ ಹೊರಗಡೆನೆ ಒಂದು ರೌಂಡ್ ಹಾಕೋಬರೋಣ ಅಂತ. ನಾವಿವಾಗ ಈ ಪಂಚಲಿಂಗೇಶ್ವರ ದೇವಸ್ಥಾನ ಏನು ಬಂದಿದ್ದೀವಿ, ಈ ಹೊಯ್ಸಳರ ಕಾಲದ ವಾಸ್ತುಶಿಲ್ಪದ್ದು 5 ಗರ್ಭಗುಡಿ ಇರೋಂಥ ಒಂದೇ ಒಂದು ದೇವಸ್ಥಾನ ಇದು. ಅಂದರೆ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆದಂತಹ ಒಂದೇ ಒಂದು ಪಂಚಲಿಂಗೇಶ್ವರನ ದೇವಸ್ಥಾನ. ಅಂದರೆ ಪಂಚಗುಡಿ, 5 ಗುಡಿ ಉಳ್ಳಂಥ ಒಂದೇ ಒಂದು ದೇವಸ್ಥಾನ ಅಂತಂದರೆ ಇದೊಂದೇ ಇರೋದು ಹೊಯ್ಸಳರದು. ಇನ್ನು ಹೊರಗಡೆಯಿಂದ ನೋಡೋದಾದರೆ ನೋಡಿ, ಒಂದೊಂದು ದೇವರ ಪ್ರತಿಮೆಗಳೇನೇನಿದ್ದಾವೆ ಎಲ್ಲದಕ್ಕೂ ಒಂದೊಂದು ಗುಡಿ ಥರ ಇದೆ ನೋಡಿ. ಹೊರಗಡೆಯಿಂದ ನೋಡೋದಾದರೆ ಸ್ವಲ್ಪ ಹೊರಗಡೆ ಬಂದಿತ್ತು ಅನಿಸುತ್ತೆ, ಅದಕ್ಕೆ ಇವಾಗ ಸೈಡ್ ಪಿಲ್ಲರ್ ಕೊಟ್ಟು ಒಂದು ಸಪೋರ್ಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿಂದ ಕಾಣ್ಬೋದು 5 ಗರ್ಭಗುಡಿಗಳನ್ನ ಒಟ್ಟಿಗೆನೆ. ಇನ್ನು ಆ ಕಡೆಯಿಂದನೂ ಒಂದು ಸಲ ತೋರಿಸ್ತೀನಿ ನೋಡಿ, ಹಿಂದ್ಗಡೆ ಎಷ್ಟು ಚೆನ್ನಾಗಿದೆ. 5 ಗರ್ಭಗುಡಿಗಳು ಒಂದೇ ಈ ದಕ್ಷಿಣದಿಂದ ಉತ್ತರದ ಕಡೆಗೆ. ಈ ಫ್ರೇಮಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಇದಕ್ಕಿಂತ ಸ್ವಲ್ಪ ಹಿಂದೆ ಹೋಗ್ಲಿಕ್ಕೆ ಆಗಲ್ಲ, ಆ ಸೈಡಿಂದ ನಾನು ತೋರ್ಸಕ್ಕೆ ಟ್ರೈ ಮಾಡ್ತೀನಿ ತಗೊಳ್ಳಿ. ಈಗ ಒಂದು ರೌಂಡ್ ಹಿಂಗೆ ಗೋಪುರಗಳು ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಹಾಗೇನೆ ನೋಡಿ ಹೇಗಿದೆ ಹಿಂದ್ಗಡೆ ಪ್ರತಿಯೊಂದು ಈ ಗರ್ಭಗುಡಿ ಹಿಂಭಾಗದಲ್ಲೂ ಕೆತ್ತನೆಗಳು ನೋಡ್ಬೋದು, ಎಷ್ಟು ವಿಶೇಷವಾಗಿ ಕೆತ್ತಿದ್ದಾರೆ. ಪಂಚಗುಡಿಗಳು ನೋಡ್ಬೋದು. ಮತ್ತು ಈ ಗರ್ಭಗುಡಿಯ ಮೇಲ್ಗಡೆ ಇದಾವಲ್ಲ, ಈ ಜಾಗಗಳನ್ನ ಗ್ಯಾಪ್ ಬಿಟ್ಟಿದ್ದಾರೆ ನೋಡಿ. ಮೇಲ್ಗಡೆ ಕೆತ್ತಿಲ್ವೋ ಏನೋ ಅಂತ ಗೊತ್ತಿಲ್ಲ, ಗ್ಯಾಪ್ ಬಿಟ್ಟಿದ್ದಾರೆ. ಮೇಲ್ಗಡೆ ಕಾಣ್ತಾ ಇರ್ಬೋದು ನಿಮಗೆ ನೋಡಿ. ಹಾಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಈ ಕೆಳಗಡೆ ಗರ್ಭಗುಡಿ ವಿಗ್ರಹಗಳಿದಾವಲ್ಲ, ಎಲ್ಲ ವಿಗ್ರಹಗಳಿಗೂ ಈ ಮೇಲ್ಗಡೆ ಗೋಪುರದ ಥರನೇ ಎಲ್ಲದಕ್ಕೂ ಕೆತ್ತಿದ್ದಾರೆ ನೋಡಿ. ಅದೇ ಎಂಥ ವಿಶೇಷವಾದ ಕೆತ್ತನೆಗಳಿವೆಲ್ಲ. ಹಾಗೆ ಮೇಲ್ಗಡೆ ಕೆತ್ತಿಲ್ವಾ ಅಥವಾ ಹಾಗೆ ಬಿಟ್ಟಿರೋದ ಏನು ಅಂತ ನನಗೆ ತಿಳಿದು ಬಂದಿಲ್ಲ. ಸೊ ಈಗ ನೋಡಿ, ಇವಾಗ ಉತ್ತರದಿಂದ ದಕ್ಷಿಣಕ್ಕೆ ಏನು ನೋಡ್ತಾ ಇದ್ದೀವಿ ನೋಡಿ, ಗುಡಿಗಳು ಪಂಚಗುಡಿಗಳು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಈ ಸೈಡಿಂದ ನೋಡಿ ಹಿಂಗೆ ಪಂಚಗುಡಿಗಳನ್ನ ತೋರಿಸ್ತೀನಿ ರೀ. ಈಗ ಈ ಕಡೆಯಿಂದ ನಮ್ಮ ಸ್ನೇಹಿತರು ಈ ಕಡೆ ಬಂದ್ಬಿಡ್ಲಿ, ಆ ಕಡೆ ತೋರಿಸ್ತೀನಿ ರೀ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಫ್ರೇಮಲ್ಲಿ ಚೆನ್ನಾಗಿ ಕಾಣುತ್ತೆ. ಇನ್ನು ಸ್ವಲ್ಪ ಹಿಂದೆ ಹೋದರೆ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಒಂದು ಸ್ವಲ್ಪ ಮುಳ್ಳೆಲ್ಲ ಇದೆ, ಹಾಗಾಗಿ ಸ್ವಲ್ಪ ಮುಂದಕ್ಕೆ ಹೋಗೋಣ ಬನ್ನಿ. ಇನ್ನು ಈ ದೇವಸ್ಥಾನ ನಿರ್ಮಾಣ ಆಗಿದ್ದು 1237ರಿಂದ 38ನೇ ಇಸ್ವಿಯಲ್ಲಿ ಅಂತ ಹೇಳ್ಬೋದು. 12ನೇ ಶತಮಾನದ್ದು ದೇವಸ್ಥಾನ. ಇನ್ನು ಈ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಅವಾಗೆಲ್ಲ ಒಂದು ವರ್ಷಗಟ್ಟಲೆ ಕಳೆದೋಗ್ಬಿಟ್ಟಿದ್ದಾರೆ. ಒಂದೊಂದು ವರ್ಷಗಟ್ಟಲೆ ಇದನ್ನು ಕೆತ್ತೋದಕ್ಕೆ ಅಂತ, ನಿರ್ಮಾಣ ಮಾಡಲಿಕ್ಕೆ ಅಂತಲೇ ಮುಡಿಪಾಗಿಟ್ಟು ನೋಡಿ ಇಷ್ಟು ಸುಂದರವಾದಂತಹ ವಿಶಾಲವಾದಂತಹ ಒಂದು ದೇವಸ್ಥಾನನ ನಮಗೋಸ್ಕರ ಕಟ್ಟಿ ಬಿಟ್ಟಿದ್ದಾರೆ. ಇನ್ನು ಈ ದೇವಸ್ಥಾನಕ್ಕಿದ್ದ ಎಂಟ್ರೆನ್ಸ್ ಅಂತ ಬಂದರೆ ನಮಗೆ ಈ 2 ಕಡೆಯಿಂದ ಎಂಟ್ರೆನ್ಸ್ ಮಾಡಿದ್ದಾರೆ ನೋಡಿ. 2ನೇ ಗುಡಿಗೊಂದು ಮತ್ತು 3ನೇ ಗುಡಿಗೊಂದು ಅಂತ ಅಂದ್ಬಿಟ್ಟು ಎಂಟ್ರೆನ್ಸು. ದೇವಸ್ಥಾನದ ಎದುರುಗಡೆನೇ ಕೆರೆ ಇದೆ, ಸೊ ನೀರಿನ ಸೋರ್ಸು ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಇನ್ನು ಈ ದೇವಸ್ಥಾನನ ಹೊರಗಡೆಯಿಂದ ಒಂದು ರೌಂಡ್ ಹಾಕೋ ಬಂದಿದ್ದಾಯಿತು. ಆಗಲೇ ಹೇಳಿದ್ನಲ್ವಾ, ಒಳಗಡೆನೂ ಒಂದು ಸಲ ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ಸೊ ಇಲ್ಲೇ ಊರಲ್ಲೇ ಅವರು ನೋಡ್ಕೊಳ್ಳೋರು, ಅಂದರೆ ಸೆಕ್ಯೂರಿಟಿನೂ ಒಬ್ಬರು ಕೊಟ್ಟಿದ್ದಾರಂತೆ ಇಲ್ಲಿ ಈ ದೇವಸ್ಥಾನನ ನೋಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ಹಂಗೆ ಅರ್ಚಕರು ಸಹ ಇದೇ ಊರಲ್ಲಿ ಇರೋದು. ಸೊ ಬಂದು ತೆಕ್ಕೊಟ್ಟಿದ್ದಾರೆ. ನಾವು ಒಳಗಡೆನೂ ಹೋಗಿ ನೋಡ್ಕೊಬರ್ಬೋದು ಬನ್ನಿ. ಹಾಗೆ ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಹೇಗೆ ಎಂಟ್ರಿ ಆದರೆ ಈ ದೇವಸ್ಥಾನದ್ದು ಈ ಬಾಗಿಲು ಓಪನ್ ಮಾಡಿಕೊಟ್ರು ನಮಗೆ ನೋಡಿ. ಎದುರುಗಡೆ ಶಿವನದು ವಿಗ್ರಹ ಕಾಣಿಸ್ತಾ ಇದೆ. ನಾವು ಈ ಕಡೆ ಎಡಗಡೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಆ ಕಡೆಯಿಂದ ಬಂದು ಈ ದೇವಸ್ಥಾನ ಒಳಗಡೆ ವಿಶೇಷವಾಗಿ ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ ಬನ್ನಿ. ಹಾಗೆ ನೋಡಿ ಕಂಬಗಳ ಕೆತ್ತನೆಗಳು ನೋಡ್ಬೋದು ನೀವು. ಇವಾಗ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ. ಎಲ್ಲ ಬಸವ ಇದೆಯಲ್ಲ, ಎಲ್ಲ ಶಿವನ ವಿಗ್ರಹದ ಮುಂದೆನೂ ಒಂದೊಂದು ಬಸವ ಇದೆ. ಇದು ವಿಶೇಷ ನೋಡಿ. ಹೆಸರೇ ಹೇಳೋ ರೀತಿ ಪಂಚಲಿಂಗೇಶ್ವರನ ದೇವಸ್ಥಾನ. ಸೊ ಶಿವನಿಗೆ ಮುಡಿಪಾಗಿರುವಂತಹ ದೇವಸ್ಥಾನ. ಶಿವನ ವಿಗ್ರಹಗಳು ನೋಡಿ. ಈ ಶಿವ ಸದ್ಯೋಜಾತೇಶ್ವರ ಶಿವ ನೋಡಿ ಹೇಗಿದೆ. ಹಾಗೆ ಮುಂದೆ ನೋಡಿದ್ರೆ ನೋಡಿ, ಇದು ವಿಸ್ತೀರ್ಣ ಎಷ್ಟಿದೆ ಅಂದರೆ 35 ಮೀಟ್ರ್ ಇದೆ.
ನೋಡಿ, ದಕ್ಷಿಣದಿಂದ ಉತ್ತರದ ಕಡೆಗೆ ನೋಡಿ ಇಲ್ಲಿದೆ ವಿಗ್ರಹಗಳು. ಇಲ್ಲೊಂದು ಶಾಸನವೂ ಇದೆ ನೋಡಿ, ಹಳೆಯ ಶಾಸನ ಇದೆ, ಪಕ್ಕ ಗಣಪತಿ. ಹಾಗೆ ಮುಂದೆ ಬಂದರೆ ಇಲ್ಲೊಂದು ಗುಡಿ ಇದೆ, ಇನ್ನು ಪಕ್ಕ ಇನ್ನೊಂದು ಶಿವ, ಎರಡನೇ ಶಿವ ವಾಮದೇಶ್ವರ ಆ ಶಿವ. ಇನ್ನು ಮುಂದೆ ಬಂದರೆ ಈ ಕೆತ್ತನೆಗಳನ್ನೆಲ್ಲ ನೋಡ್ಕೋಬೋದು. ಹಾಗೆ ಮುಂದೆ ಬಂದರೆ ನೋಡಿ ಗುಡಿ ನೋಡಿ, ಎಲ್ಲ ದೇವರ ವಿಗ್ರಹಗಳಿಗೂ ಒಂದೊಂದು ಗುಡಿ ಥರ ನಿರ್ಮಾಣ ಮಾಡಿದ್ದಾರೆ ಎಲ್ಲಾದರೂ, ಅದೊಂದು ವಿಶೇಷತೆ. ಇನ್ನೊಂದು ಮೂರನೇ ವಿಗ್ರಹ ಅಘೋರೇಶ್ವರ ವಿಗ್ರಹ. ಹಾಗೆ ಮುಂದೆ ಬಂದರೆ ನೋಡಿ ಗುಡಿ ಕಂಬಗಳು, ಸಣ್ಣ ಸಣ್ಣ ಇದು ನಾಗರದು ಕಲ್ಲು, ಗಣಪತಿ ವಿಗ್ರಹ ಮತ್ತು ಕೆತ್ತನೆ, ಮತ್ತು ಇನ್ನೊಂದು ಶಿವ ತತ್ಪುರುಷೇಶ್ವರ ಶಿವ. ಹಾಗೆ ಮುಂದೆ ಬಂದರೆ ಇನ್ನೊಂದು ಗುಡಿಗಳು, ಸಣ್ಣ ಸಣ್ಣ ಗುಡಿಗಳು ನೋಡಿ, ಗಣಪತಿ ಮತ್ತು ಗುಡಿ. ಹಾಗೆ ಪಕ್ಕ ಬಂದರೆ ಇಲ್ಲಿ ಈಶಾನೇಶ್ವರ ನೋಡಿ, ಎಷ್ಟು ವಿಶೇಷವಾಗಿದೆ ಬಲಗಡೆ. ಹಾಗೆ ಬಂದರೆ ನೋಡಿ, ಇದು ದಕ್ಷಿಣಕ್ಕೆ ಮುಖ ಮಾಡಿರ್ತಕ್ಕಂಥ ವಿಗ್ರಹ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಬೆಳಕು ಹೆಂಗೆ ಬರ್ತಾ ಇದೆ ನೋಡಿ. ನಂದಿ, ಪ್ರತಿಯೊಂದು ಶಿವನ ಮುಂದೆನೂ ಒಂದೊಂದು ನಂದಿ ಇದೆ ನೋಡಿ, ಎಷ್ಟು ವಿಶಾಲವಾಗಿದೆ. ಒಳಗಡೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಕಂಬಗಳು, ಈ ಪಿಲ್ಲರ್ಗಳು ಎಷ್ಟೆಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಂದರೆ ವಿಗ್ರಹಗಳು. ನಮಗೆ ಈ ತಣ್ಣಗಿರುತ್ತೆ ದೇವಸ್ಥಾನದ ಒಳಗಡೆ. ನಾವು ಎಷ್ಟೇ ಬಿಸಿಲಿಂದ ಬಂದರೂ ಹೊರಗಡೆಯಿಂದ ನೋಡಿ, ಎಂಟ್ರಿ ಆದರೆ ಈ ದೇವಸ್ಥಾನ, ಈ ವಿಗ್ರಹ ಕಾಣುತ್ತೆ ನಮಗೆ. ಎಂಟ್ರಿ ಆದರೆ ಅಘೋರೇಶ್ವರನ ವಿಗ್ರಹ ಕಾಣುತ್ತೆ. ಈಗ ಬಂದರೆ ಇಲ್ಲಿಂದ ಹೊರಗಡೆ ಬರ್ಬೋದು ನೋಡಿ. ನಂದಿ ಇಲ್ಲೊಂದಿದೆ. ಇಲ್ಲಿಂದ ಹೊರಗಡೆ ಬಂದರೆ ನೋಡಿ, ಅಲ್ಲಿ ಕೆರೆ ಕಾಣ್ತಾ ಇರ್ಬೋದು ನಿಮಗೆ ನೋಡಿ. ಹೊರಗಡೆನೂ ಎಷ್ಟು ಸ್ಪೇಷಿಯಸ್ ಆಗಿ ಆರಾಮಾಗಿ ಕೂತ್ಕೊಬೋದು. ಇಲ್ಲಿ ತಣ್ಣಗಿರುತ್ತೆ. ಹೊರಗಡೆಯಿಂದ ಒಂದು ರೌಂಡ್ ಬಂದರೆ ನೋಡಿ, ಇದು ಎಂಟ್ರೆನ್ಸ್ ಆದರೆ. ಇದು ಮೂರನೇ ಗುಡಿ ಆದರೆ ಅಲ್ಲಿ ಎರಡನೇ ಗುಡಿ ಒಂದು ಕಾಣುತ್ತೆ ಎಡಗಡೆಗೆ, ಅಲ್ಲಿಂದನೂ ಎಂಟ್ರೆನ್ಸು ನೋಡಿ. ಆವಾಗಲೇ ಒಂದು ಈ ಒಳಗಡೆ ಹೋಗೋದಕ್ಕೊಂದು ಎಂಟ್ರೆನ್ಸು ಮತ್ತು ಹೊರಗಡೆ ಬರೋದಕ್ಕೆ ಒಂದು ಎಂಟ್ರೆನ್ಸು, ಆ ಥರನೂ ವಿಂಗಡಣೆ ಮಾಡಿಬಿಟ್ಟು ಆವಾಗಿನ ಕಾಲದಲ್ಲೇ ಎರಡು ಬಾಗಿಲುಗಳನ್ನ ಇಟ್ಟು ಎಷ್ಟು ಚೆನ್ನಾಗಿ ಕೆತ್ತನೆಗಳನ್ನ ಮಾಡಿ ನೋಡಿ, ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಈ ಎಂಟ್ರೆನ್ಸು. ಇಲ್ಲಿಂದನೂ ಎದುರುಗಡೆ ಒಂದು ನಂದಿ ಇದೆ, ಮುಂದುಗಡೆ ಕೆರೆ ಕಾಣುತ್ತೆ ನಿಮಗೆ. ಹಾಗೆ ಹೊರಗಡೆಯಿಂದ ಒಂದು ರೌಂಡ್ ಆಲ್ರೆಡಿ ನಿಮಗೆ ಕರ್ಕೊಂಬಂದಿದ್ದೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ. ಆವಾಗಲೇ ಇಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿ ಒಳಗಡೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಇರೋ ಥರ ಮಾಡಿದ್ದಾರೆ. ಇನ್ನು ಈ ದೇವಸ್ಥಾನದ ಬಗ್ಗೆ ಇಷ್ಟೊಂದು ತಿಳ್ಕೊಂಡಾದ್ಮೇಲೆ ಈ ದೇವಸ್ಥಾನ ಎಲ್ಲಿರೋದು ಅಂತ ಗೊತ್ತಿರಬೇಕಲ್ವಾ. ಸೊ ಇದು ಕಿಕ್ಕೇರಿಯಿಂದ ಚಂದ್ರಾಯಪಟ್ಟಣ ಹೋಗೋ ರೋಡು. ಇಲ್ಲಿಂದ ಎಡಗಡೆಗೆ ಒಂದು ಬೋರ್ಡ್ ಕಾಣುತ್ತೆ ನೋಡಿ ನಿಮಗೆ, ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂದ್ಬಿಟ್ಟು. ಈ ರೋಡಲ್ಲಿ ಹೋದರೆ ಕಾಣುತ್ತೆ. ಕಣ್ತುಂಬ ಮಲಗೋನೆ ಹೆಚ್ಚು, ದುಡ್ಡು ದುಡಿದಷ್ಟು ಹೆಚ್ಚುತ್ತೆ ಹುಚ್ಚು.